सुपर्णचिदासितया देवतायाङ्गिरस्वध्रुवस्तीद भोदीपदे विरूपस्त्वं कर्मसाक्षीष्य विघ्नकृत यावत् कर्म समाप्तिः स्यात् तावत् त्वं स्थिरो भव। बोला चिदंबर राजाराम महाराज की, ज्ञानेश्वर महाराज की, तुकाराम महाराज की। ಪರಮ ಪೂಜ್ಯ ಶ್ರೀ ಟಕ್ಕಳಿ ಗುರು ಮಹಾರಾಜರವರು ವೇದಿಕೆಗೆ ಬರಬೇಕಂತ ಪ್ರಾರ್ಥನಾ. ಕೊಡ್ರಿ ದೀಪ. ಅಂಧಕಾರವನ್ನು ಹೋಗಲಾಡಿಸಿ ಅಂತಃಕರಣದಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿದ್ದಾಗಿ ಸತ್ಪುರುಷರ ಅವತಾರ ಆಗಿರ್ತದೆ ರೀ. ಸತ್ಪುರುಷರು ಏನು ಮಾಡ್ತಾರಂದ್ರೆ ನಮ್ಮ ಅಂತಃಕರಣದೊಳಗೆ ಏನೊಂದು ಅಜ್ಞಾನ ಕವಿದಿರ್ತದೆ, ಆ ಜ್ಞಾನವನ್ನು ಹೋಗಲಾಡಿಸ್ಲಿಕ್ಕೆ ದಿವ್ಯವಾಗಿರುವಂಥ ಔಷಧಿಯನ್ನು ಆ ಭಗವಂತನ ನಾಮವನ್ನು ಔಷಧನ್ನಾಗಿ ನಮಗೆ ಕೊಡ್ತಾರೆ. ಅದು ನಾವು ಎಷ್ಟನ್ನು ಅಂತಃಕರಣದಾಗ ಸ್ವೀಕರಿಸ್ತೀವಿ ಅಷ್ಟು ನಮ್ಮ ಅಜ್ಞಾನ ದೂರ ಆಗ್ತದೆ. ಅಂಥ ಒಂದು ದಿವ್ಯವಾಗಿರೋ ಪ್ರಕಾಶವನ್ನು ಆ ಭೂಮಿಗೆ ಬಿತ್ತರಿಸಲಿಕ್ಕಾಗಿ ಸತ್ಪುರುಷರ ಅವತಾರ ಆಗಿರ್ತದೆ. ಅದರ ನಿಮಿತ್ತವಾಗಿ ಈಗ ನಾವು ದೀಪವನ್ನು ಪ್ರಜ್ವಲನೆ ಮಾಡಿರುವಂಥ ಸತ್ಪುರುಷರಿಗೆ ದೀರ್ಘ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತೀನಿ. ಯಾಕಂದರೆ ಈ ಒಂದು ದಿವ್ಯವಾಗಿರೋ ಕ್ಷೇತ್ರದ ಮಹಿಮಾನ ಹೆಂಗದ ಅಂದರೆ ಯಾವ ಜ್ಞಾನೇಶ್ವರ ಮಹಾರಾಜರು ಅಂದಿನಿಂದ ಇಂದಿನವರೆಗೆ ಅಖಂಡವಾಗಿ ಜೀವಂತ ಸಮಾಧಿ ಅಂದರೆ ಹೆಂಗಂದ್ರೆ ಸಂಜೀವನ ಸಮಾಧಿ ಅಂದ್ರೆ ಅವ್ರೀಗ ಇಲ್ಲಿದ್ದಾರೆ, ಅದರದ್ದು ಅನುಭೂತಿ ಪಡ್ಕೊಳ್ಳಿಕ್ಕೆ ನಾವು ಇಷ್ಟು ದೂರದಿಂದ ಬಂದೀವಿ ರೀ. ಈಗ ಅವ್ರು ಹೇಳಿದರು, ನಾಸಾದವರು ಕಂಡು ಹಿಡಿದ್ರು ಹಂಗೆ ಪಾಸಿಟಿವ್ ಎನರ್ಜಿ ಈ ಕ್ಷೇತ್ರದೊಳಗೆ ಭಾಳ ಅದ ಅಂತ್ರಿ. ಅದಕ್ಕಾಗಿ ಸತ್ಪುರುಷರು ಇಲ್ಲಿ ಓಡಿ ಓಡಿ ಬರ್ತಾರೆ. ಅಂಥ ಒಂದು ನಮ್ಮ ಸೌಭಾಗ್ಯ ಏನದ ಅಂದರೆ 108ನೇದ್ದು ಅಖಂಡ ವೀಣಾ ಸಪ್ತ ನಮ್ಮ ಜೀವಿತಾವಧಿಯೊಳಗೆ ನೋಡಲಿಕ್ಕೆ ಭಾಗವಹಿಸ್ಲಿಕ್ಕೆ ಸಿಕ್ಕದಂದ್ರೆ ಇದು ನಮ್ಮ ಸೌಭಾಗ್ಯ. ಯಾಕಂದ್ರೆ ಎಲ್ಲರೂ ಭಗವಂತ ಕರುಣಿಸ್ತಾನ ಅಂದರೆ ಪೂರ್ವಜನದ ಕೃಪಾ ಭಾಳಷ್ಟು ಪುಣ್ಯಾಂಶ ಇರಬೇಕು ರೀ, ಭಗವಂತನ ಕೃಪಾ ಇರಬೇಕು ಅಂದ್ರೆ ಇಲ್ಲಿ ಬರಲಿಕ್ಕೆ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಮ್ಮ ಸೌಭಾಗ್ಯದ ಅದಕ್ಕೆ ಅನಂತ ಕೋಟಿ ಧನ್ಯವಾದಗಳನ್ನ ಭಗವಂತಗೂ ಹಾಗೂ ಈ ಸಪ್ತಾಹವನ್ನು ಸಂಕಲ್ಪ ಮಾಡಿರುವಂಥವರಿಗೂ ಈ ಸಪ್ತಾಹವನ್ನು ಆಯೋಜನೆ ಮಾಡಿರುವಂಥವರಿಗೂ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿದರೂ ಕಡಿಮೆನೇ. ಯಾಕಂದ್ರೆ ಒಂದು ಊರು ಬಿಟ್ಟು ಇನ್ನೊಂದು ಊರಾಗ ಬಂದು ಒಂದು ಕಾರ್ಯಕ್ರಮ ಮಾಡೋದಂದ್ರೆ ಅದು ಎಷ್ಟೇನು ಸುಲಭವಾಗಿರುವಂಥ ಏನಂತ ಕಾರ್ಯಚಟುವಟಿಕೆ ಅಲ್ರಿ, ಭಾಳಷ್ಟು ಶ್ರಮ ಇರ್ತದೆ. ಅದನ್ನು ಆಯೋಜನೆ ಮಾಡಿದವರಿಗೆ ಅದರ ಅನುಭವ ಇರ್ತದೆ. ಅದಕ್ಕೆ ಏನೇ ಸಣ್ಣ ಪುಟ್ಟ ನ್ಯೂನತೆಗಳು ಇದ್ದರೂ ಯಾವುದನ್ನೂ ಎತ್ತಿ ಆಡಲಾರ್ದ ಇದು ನಮ್ಮದೇನು ಸೌಭಾಗ್ಯದಪ್ಪ ನಾವು ಇಲ್ಲಿ ಬಂದೀವಿ ಅಂತ ತಿಳ್ಕೊಂಡು ನಾವು ಭಾಗವಹಿಸಿ ನಮ್ಮ ಪುಣ್ಯಾಂಶನ ಹೆಚ್ಚು ಮಾಡ್ಕೊಂಡು ಹೋಗೊಂಡ್ರಿ. ಯಾಕಂದ್ರೆ ಇನ್ನೂ 7 ದಿವಸ ಇರೋರಿದ್ದೀವಿ. ಭಾಳ ಸೂಕ್ಷ್ಮವಾಗಿರುವಂಥ ಪುಣ್ಯಾಂಶ ಗಳಿಸ್ಕೊಂಡು ಹೋಗ್ಬೇಕ್ರಿ. ಏನೋ ಮಾತಾಡಿ ನಮ್ಮ ಪಾಪವನ್ನು ಹೆಚ್ಚು ಮಾಡ್ಕೊಂಡು ಹೋಗೋದು ಬೇಡ. ಅದಕ್ಕೆ ಎಲ್ಲ ರೀತಿಯಿಂದ ಸೂಕ್ಷ್ಮ ಇರೋಣ. ಸೌಭಾಗ್ಯದ ಆಯೋಜಕರಿಗೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿ ಎಷ್ಟು ಅವರಿಗೆ ನಾವು ಸಹಕಾರ ಮಾಡ್ತೀವಿ, ಕಾರ್ಯಕ್ರಮ ಅಷ್ಟು ಚೆಂದ ಆಗ್ತದೆ. ಅದಕ್ಕೆ ಈಗ ಮುಂದಿನ ಕಾರ್ಯಕ್ರಮ ಪರಮ ಪೂಜ್ಯ ಶ್ರೀ ಸಿ ಆರ್ ಜೋಶಿಯವರು ವಿದ್ವಾಂಸರು,
ನಿವೃತ್ತ ಪ್ರಾಧ್ಯಾಪಕರು ಸೂಡಿ ಚಿದಂಬರ ಪಂಚಾಂಗವನ್ನು ಪ್ರಾರಂಭ ಮಾಡಿ ಅಜ್ಜ ಅವ್ರು ಪ್ರಾರಂಭ ಮಾಡಿದ್ರು. ಇವತ್ತಿಗೂ 75 ವರ್ಷದ ನಂತರನೂ ಅದು ನಡ್ಕೊಂಡು ಬರೆದಂಥ ಮಹಾತ್ಮರು. ಅವರಿಂದ ಇವಾಗ ಒಂದು 10 ನಿಮಿಷ ವಾಂಗ್ಮಯ ಸೇವಾ. ಇನ್ಮೇಲೆ ಏನು ಮಾಡೋಣ್ರಿ, ಇಲ್ಲೇನು ನಡೀತಾವೆಲ್ಲ ಇದು ಏನನ್ನು ಇದಕ್ಕೆಲ್ಲ ವಾಂಗ್ಮಯ ಸೇವಾ ನಾನು, ಯಾಕಂದ್ರೆ ಅದು ಭಗವಂತಗೆ ಭಾಳ ಪ್ರೀತಿ ಆಗಿರುವಂಥ ವಸ್ತು. ಈಗ ಅವರಿಂದ ವಾಂಗ್ಮಯ ಸೇವಾ 10 ನಿಮಿಷ ಸಮಯಕ್ಕೆ ಎಲ್ಲರೂ ಅವ್ರದ್ದೇ ಆದ, ಯಾಕಂದ್ರೆ ಅವರು ಟೀಚರ್ ಇದ್ದೀರಿ, ಮತ್ತು ನಾನು 45 ನಿಮಿಷ ಅಂದ್ಕೊಂಡು ಗಂಟೆ ಬೆಳಿಬೇಕಾಗ್ತದೆ. ಅದಕ್ಕೆ 10 ನಿಮಿಷ ದಯಮಾಡಿ ತಪ್ಪು ತಿಳ್ಕೊಬೇಡ್ರಿ. ಶ್ರೀ ಗುರುಭ್ಯೋ ನಮಃ. ವಾಗರ್ಥಮೇ ಸಂಪೃಕ್ತೋ ವಾಗರ್ಥ ಪ್ರತಿಪಕ್ತೆ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ನಿಧಯೇ ಸರ್ವವಿದ್ಯಾನಾಂ ಭಿಷಜೇ ಬರೋಹಿಣಾಂ ಗುರುವೇ ಸರ್ವಲೋಕಾನಾಂ ದಕ್ಷಿಣಾಮೂರ್ತಯೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ವೇದಿಕೆ ಮೇಲೆ ಆಸೀನಾದಂಥ ಎಲ್ಲ ಪೂಜ್ಯ ಗುರುವರೆಣ್ಯರಲ್ಲಿ